ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ರಹಸ್ಯ. ಕೊಲೆ ಮಾಡಿ ವಿಘ್ನೇಶ್ವರನಿಗೆ ಕೈ ಮುಗಿದಿದ್ದಂತೆ ಕೊಲೆ ಆರೋಪಿಗಳು. ನೋಡಿ, ದೇವ್ರ ಕೈ ಮುಗಿದಿದ್ದಾರೆ ಇವರು ಕೊಲೆ ಮಾಡಿ. ಏನಪ್ಪಾ, ಒಳ್ಳೆ ಪುಣ್ಯದ ಕೆಲಸ ಮಾಡಿ ಕೈ ಮುಗಿದಂಗೆ ಇದೆ. ಅದು ಪಾಪದ ಕೆಲಸ ಮಾಡಿ ಅಮಾಯಕನ ಹಣ ಕೆಡವಿ ಹಳೆ ಬಟ್ಟೆ ಎಸೆದು ಹೊಸ ಬಟ್ಟೆ ಖರೀದಿ ಮಾಡಿದ್ರು ಈ ಕಿಲಾಡಿಗಳು. ಡೌಟ್ ಬರಬಾರ್ದು ಅಂತ ಟ್ರೆಂಡ್ಸ್ ಬಟ್ಟೆ ಶೋರೂಮ್ನಲ್ಲಿ ಬಟ್ಟೆ ಖರೀದಿ ಮಾಡಿದ್ರು ಲಕ್ಷ್ಮಣ್ ಹಾಗೆ ನಾಗರಾಜ್. ನಂತರ ಗಣೇಶ ದೇವಸ್ಥಾನದ ಬಳಿ ಹೋಗಿ ಕೈ ಮುಗಿದಿದ್ರು. ದೇವರೇ, ನಾವು ಅಂದ್ಕೊಂಡು ಕೆಲಸ ಆಯಿತು, ಅಮಾಯಕನ ಕೊಂದು ಮುಗಿಸಿದ್ವಿ, ನಾವು ಸಿಕ್ಕಾಕೋತೀವಾ ಇಲ್ವಾ, ಈ ಪ್ರಕರಣದಿಂದ ಪಾರು ಮಾಡೋ ಅಂಥೇಳಿ ದೇವರ ಹತ್ರ ಮೊರೆ ಇಟ್ಟಿದ್ರಂತೆ. ನೋಡಿ, ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀವಿ ನಾವು. ಇದೇ ಟ್ರೆಂಡ್ಸ್ ಬಟ್ಟೆ ಶೋರೂಮ್ನಲ್ಲಿ ಹೊಸ ಬಟ್ಟೆಯನ್ನು ಖರೀದಿ ಮಾಡಿದರು. ಅಂದರೆ ಸಾಕ್ಷ್ಯನಾಶ ಮಾಡುವಂಥ ಒಂದು ಉದ್ದೇಶ ಇವ್ರದ್ದು. ಈ ನಾಗರಾಜ್ ನೋಡಿ, ದರ್ಶನ್ ಜೊತೆಗೆ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾನಲ್ಲ, ಇವು ನಾಗರಾಜ್ ಯಾವಾಗಲೂ ಕೂಡ ದರ್ಶನ್ ಜೊತೆಗೆ ಇರ್ತಾನೆ. ಇವನು ಎಲ್ಲರೂ ನೋಡಿರ್ತಾರೆ. ಇವನು ಅವತ್ತು ಕೊಲೆ ಆದ ಮೇಲೆ ಲಕ್ಷ್ಮಣ್ ಜೊತೆಗೆ ಹೋಗಿ ಹೊಸ ಬಟ್ಟೆನ ಖರೀದಿ ಮಾಡಿದ್ದ. ಇದು ಯಾರ ಸೂಚನೆ ಮೇರೆಗೆ ಆಗಿದ್ದೋ ಗೊತ್ತಿಲ್ಲ. ದರ್ಶನ್ ಹೇಳಿ ಹೀಗೆ ಮಾಡಿ ಅಂತ ಹೇಳಿದರು ಅಥವಾ ಇವರೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅದು ಗೊತ್ತಿಲ್ಲ. ಅವ್ರನ್ನ ಕರ್ಕೊಂಬಂದು ಸ್ಥಳ ಮಹಜರು ಕೂಡ ಮಾಡಿದರು. ಇಲ್ಲಿ ಯಾವ ಬಟ್ಟೆನ ಖರೀದಿ ಮಾಡಿದ್ರಿ, ಯಾವ ಕಲರ್ ಬಟ್ಟೆ, ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳಿಗೆ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗಿದ್ರಂತೆ ಅವರು, ದೇವ್ರ ಹತ್ರ ಈ ಒಂದು ಪ್ರಕರಣದಿಂದ ನಮ್ಮನ್ನು ಪಾರು ಮಾಡು ದೇವರೇ ಅಂತ ಬೇಡಿಕೊಂಡಿದ್ರು.